ನಮಸ್ತೆ ಪರ್ಸಪ್ಪ ಸರ್. ಆಲ್ರೆಡಿ ಏನಪ್ಪ ಅಂದ್ರೆ ಮೋದಿ ಕೇರ್ ಮಾಡೋದಕ್ಕಿಂತ ಮುಂಚೆ ಏನು ಮಾಡ್ತಾಯಿದ್ರಿ ಏನಿಲ್ಲ ಅದನ್ನು ಕೂಡ ಹೇಳಿ, ಅದ್ರ ಜೊತೆಗೆ ಮೋದಿ ಕೇರಿಗೆ ಬಂದಾದಮೇಲೆ ಏನೆಲ್ಲ ಸಿಕ್ಕಿದೆ ಅದನ್ನು ಕೂಡ ನಿಮ್ಮೊಂದು ಅನಿಸಿಕೆ ಕೂಡ ಹೇಳಿ, ಪ್ರತಿಯೊಬ್ಬ ಒಂದು ಲೀಡರ್ಸ್ಗೂ ಕೂಡ ಇನ್ಸ್ಪಿರೇಷನ್ ಆಗುತ್ತೆ ನಿಮ್ಮೊಂದು ಸ್ಟೋರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ವೆಲ್ಕಮ್ ಪರ್ಸಪ್ಪ ಸರ್, ನಿಮ್ಮೊಂದು ಪರಿಚಯ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್, ನಮ್ಮ ಗುಡ್ ಮೋದಿ ಕೇರ್ ಮಾರ್ನಿಂಗ್ ಮೇಡಮ್. ಯಾಕಂದರೆ ನನಗೆ ಅವಕಾಶ ಕೊಟ್ಟಂಥ ನಿರ್ಮಲ ದೇವಿಗೆ ಹಾಗೂ ನಮ್ಮ ಗುಂಡಪ್ಪ ಸರ್ಗೂ, ಶಂಕರಪ್ಪ ಸರ್ಗೆ, ಈಶ್ವರ ಶುಚಿಕಟ್ಟಿ ಸರ್ಗೆ, ಲಕ್ಷ್ಮೀಕಾಂತ್ ಸರ್ಗೆ, ಎಲ್ಲ ನಮ್ಮ ನವಲಿ ಪಾರ್ಟ್ನರ್ಗೆ ಟ್ಯಾಂಕ್ಸ್ ಹೇಳ್ತಾ ಓಟಿ ಸರ್. ನಾನು ಒಂದು ಕೂಲಿ ದುಡಿಯೋಕ್ಕಂತ ಹೋಗ್ತಾ ಇದ್ದೆ. ಆದರೆ ಒಂದು 200 ಹಿಡಿದು 300 ತನಕ ನಾನು ದುಡಿತಾ ಇದ್ದೆ. ಆದರೆ ನನಗೇನು ಅಂತ ಕಾಣಲೇ ಇಲ್ಲ. ಆದರೆ 1986-87ರಾಗ ಮನೆ ಹಾಕಿದ್ದು, ಮನೆ ಇವತ್ತಿಗೂ ಮನೆ ಕೊಟ್ಟಿದ್ದಿಲ್ಲ. ಆದರೆ ಒಬ್ಬರಿಗೆ ಟ್ರೈ ಮಾಡ್ತಾಯಿದ್ದೆ ಮೆಂಬರ್ಗಳಿಗೆ, ಆದರೆ ಯಾರಿಗೇನೋ ಅಷ್ಟು ನನಗೆ ಮಾಡಲಿಲ್ಲ, ಎನ್ಕ್ವೈರಿ ಮಾಡಲಿಲ್ಲ. ಆದರೆ ನಮ್ಮ ಮೋದಿ ಕೇರ್ನಲ್ಲಿ ನಾನು ಒಂದು ನಮ್ಮ ದೇವತೆಯಾಗಿ ನಮಗೆ ಬಂದಂಥ ನಿರ್ಮಲ ದೇವಿಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದರೆ ಒಂದು ಮಸಾಲೆ ಐಟಮ್ ಅದ್ರಿಗೆ ಜಾಯ್ನ್ ಆಗಿದ್ದೆ. ಒಂದು ಮಸಾಲೆ ಐಟಮ್ ಒಂದು ನಾನು ಅವ್ರ ತಲೆ ಇಸ್ಕೊಂಡು ನಾನು ಕೊಟ್ಟದಕ್ಕೆ ನಾನು ಅದನ್ನ ಅಡುಗೆ ಮಾಡ್ಕೊಂತ ಬರ್ತಾ ನಾನು ಅದರಲ್ಲಿ ಒಂದು ಆ್ಯಕ್ಟಿವ್ ಆದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ಅದರಲ್ಲಿ ನಾನು ಮಾಡ್ತಾ ಅಮಲಿನೂ ಮಾಡ್ತಾಯಿದ್ದೆ, ಅಡುಗೆ ಮಾಡೋಕ್ಕೂ ಓದ್ತಿದ್ದೆ, ಎಲ್ಲ ಮಾಡ್ತಾ ಅಗ್ರಿಕಲ್ಲು ಕೂಡ ಮಾಡ್ಕೊಂತ ಹೋಗ್ತಾ ನನಗೆ ಬೇಷ್ ಅನಿಸ್ತಿದ್ದು. ಮಸಾಲ ಐಟಮ್ ಬಳಸಿ ಆದಮೇಲೆ ಎಷ್ಟು ಜನ ಆರ್ಡರ್ ಕೊಟ್ಟಿದ್ರು ಸರ್ ನಿಮಗೆ? ನನ್ನ ಮಸಾಲೆ ಐಟಮ್ ಒಬ್ಬರಿಗೆ ಫಸ್ಟಿಗೆ ಏನೋ ಕೊಟ್ಟೋಟ್ಟು ಇಸ್ಕೊಂಡು ಬರ್ತಿದ್ವಿ ಮೇಡಮ್. ಆದ್ರೂ ಒಂದೇ ಸಲ ನಿಮ್ಮ ಐಟಮ್ ನಾವು ಮೋದಿ ಕೇರ್ನ ಐಟಮ್ ಒಯ್ದಿದ ಮೇಲೆ ನಾನು ಒಬ್ಬರಲ್ಲಂದ್ರೆ ಒಂದು ದಿವಸಕ್ಕೆ ಕನಿಷ್ಠ ಇಲ್ಲಾಂದ್ರೆ 3-4 ಮಂದಿ ಕೂಡ ನನಗೆ ಅಡುಗೆ ಮಾಡೋಕ್ಕೆ ಅವಕಾಶ ಕೊಟ್ಟರು. ಆದರೂ 200, 300, 500 ಕೊಡೋ ಅಂಥ ಮಂದಿ 700-800 ಕೊಟ್ಟರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ಯಾಕಂದರೆ ನಮ್ಮ ಮೋದಿ ಕೇರ್ನಲ್ಲಿ ಇರೋಂಥ ಪ್ರಾಡಕ್ಟ್ಗಳು ಯಾಕಂದ್ರೆ ಮಸಾಲೆ ಐಟಮ್ ಅಷ್ಟು ತಾಕತ್ತು ಐತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ಯಾಕಂದರೆ ಅದರಲ್ಲಿ ಕೂಡ ನಾನು ಎಕ್ಸ್ಪೈರ್ ಆದಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ಅಗ್ರಿಕಲ್ನಾಗ ಮಾತ್ರ ಅದ್ರ ಮಾಡ್ತಾ ಅಗ್ರಿಕಲ್ಲು ಕೂಡ ಮಾಡ್ತೀನಿ ಮೇಡಮ್. ಅದ್ರಾಗ ಯಾಕಂದ್ರೆ ಒಬ್ಬರಿಗೆ ರೈತರಿಗೆ ಕೊಟ್ಟೆ. ಸ್ಟಾರ್ಟಿಂಗ್ ಒಂದು ಕೇಳಿಲ್ಲ ತಡೀರಿ ಸರ್, ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ನಿಮಗೆ ಫೋನ್ ಕೂಡ ಇದ್ದಿಲ್ಲ. ಆಮೇಲೆ ನೆಕ್ಸ್ಟ್ ನಿಮಗೆ ಓಡಾಡ್ಬೇಕಂತಂದ್ರು ಕೂಡ ಊರಿಗೆ ಹೋಗೋಕೆ ನೀವು ಯಾವ ಥರ ಸ್ಟಾರ್ಟ್ ಮಾಡಿದ್ರಿ ಅದು ನಿಮ್ಮ ಸ್ಟೋರಿ ಹೇಳಿ ಸ್ವಲ್ಪ. ನಾವು ಫಸ್ಟಿಗೆ ಇನ್ನು ಕೂಲಿ ಮಾಡ್ತಾ ಕಾಯಿಗಡ್ಡೆ ಕೂಡ ಮಾಡಿದ್ರಿ ಮೇಡಮ್. ಫಸ್ಟಿಗೆ ನಾನು ಇದೆಲ್ಲ ಬಾಕಿ ಆಗಿ ಬೆಂಗಳೂರು ಕೂಡ ಹೋಗ್ಬಿಟ್ಟು ದುಡಿಯೋಕೆ ಕಂಪ್ನಿಯಲ್ಲಿ, ಅಮ್ಮಾಜಿ ಕಂಪ್ನಿಯಲ್ಲಿ ಕೂಡ ನಾವು ಕೆಲಸ ಮಾಡಿದ್ವಿ. ಇಬ್ಬರು ನಮ್ಮ ಫ್ಯಾಮಿಲಿ ನಾವಿಬ್ಬರೂ 1 ವರ್ಷ ಮಾಡಿದ್ರು ಕೂಡ ಅದರಲ್ಲಿ ಏನು ಸುಖ ಕಾಣಲಿಲ್ಲ. ಇಲ್ಲಿಗೆ ಹೊಳ್ಳಿ ಬಂದು ಕಾಯಿಗಡ್ಡೆ ವ್ಯಾಪಾರ ಮಾಡಿದ್ವಿ. ಕಾಯಿಗಡ್ಡೆ ವ್ಯಾಪಾರದಲ್ಲಿ ಕೂಡ ನನಗೇನು ಕಾಣಲಿಲ್ಲ. ಏನೋ ಆ ಟೈಮ್ನಾಗ ಒಂದು ಟೈಮಿಗೆ ಬಂತಂತೇಳಿ ನಾವು ದೇವತೆ ಬಂದ್ಲು ಅಂತೇಳಿ ನಾವು ತಿಳ್ಕೊಂಡ್ವಿ. ಅದರಲ್ಲಿ ನಾನು ಎಕ್ಸ್ಪೈರ್ ಆದಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ಯಾಕಂದ್ರೆ ನನಗೆ ಏನು ಇದ್ದಿಲ್ಲ, ಯಾಕಂದ್ರೆ ತರಬೇಕು ತಿನ್ನಬೇಕು ಈ ಮಟ್ಟಕ್ಕಿತ್ತು. ನನ್ನ ಮನೆ ಅಂತ ನೋಡಿದ್ರೆ ಅಯ್ಯೋ ಅನ್ನಿಸ್ತಿತ್ತು. ಆ ಮನೆಯಲ್ಲಿ ಯಾರು ಅದರಲ್ಲಿ ದಿಷ್ಟಿ ಮಾಡ್ತಿದ್ದಿಲ್ಲ, ಕೊಡ್ತಿದ್ದಿಲ್ಲ. ನಮ್ಮ ಮೋದಿ ಕೇರ್ನಲ್ಲಿ ನಾನು ಹೇಳೋಕೆ ನಮ್ಮ ಗಾಡ್ ಫಾದರ್ ಕ್ಲಾಸಿಗೆ ಯಾವ ಥರ ಕೂಡ್ತಿದ್ರಿ ನೀವು? ಕ್ಲಾಸಿಗೆ ಕೂಡೋದಾಗಿರ್ಬೋದು, ಕೂಡ್ಬೇಕಾದ್ರೆ ಇನ್ನೊಬ್ರು ಫೋನ್ ಇರ್ತಾರೆ ಸರ್. ಅಲ್ಲಿ ಹೋಗಿ ಒಂದು 4-5 ಮನೆ ದಾಟಿ ಹೋಗಿ ಬೆಳಗ್ಗೆ ಎಷ್ಟೊತ್ತಿಗೆ ಕೂಡ್ತಿದ್ರಿ ಕ್ಲಾಸಿಗೆ? ಯಾವ ಕ್ಲಾಸಿಗೆ ಕೂಡ್ತಿದ್ರಿ? 4:15 ಕ್ಲಾಸಿಗೆ ಓದ್ತಿದ್ರಿ ಸರ್. ಡೈಮಂಡ್ ಕ್ಲಾಸಿಗೆ ಕೂಡ್ತಾ ಇದ್ರಾ ಸರ್? ಕೂಡ್ತಾ ಇದ್ರಿ ಮೇಡಮ್. ಮತ್ತೆ ನಾ 8 ಗಂಟೆ ಕ್ಲಾಸಿಗೆ ಕೂಡ್ತಾ ಇದ್ದೀರಿ, 6 ಗಂಟೆ ಕ್ಲಾಸಿಗೆ ಕೂಡ್ತಾ. ಇನ್ನೊಬ್ರು ಫೋನ್ ಇತ್ತು, ನನ್ನ ಫೋನ್ ಕೂಡ ಇದ್ದಿಲ್ಲ, ಸಣ್ಣ ಫೋನ್ ಇತ್ತು, ಅದು ಜಿಯೋ ಫೋನು. ಅದರಲ್ಲಿ ಇನ್ನೊಬ್ರನ್ನ ಎಬಿಸಿ ಕುಂತ್ಕೊಂಡು ಕೇಳಿದ ನಂತರ ಇದನ್ನ ಮಾಡ್ಕೊಂತ ನನಗೆ ಬಂದಕ್ಕೆ ನನಗೊಂದು ಫೋನು ಕೂಡ ನಾನು ಯಾವ್ದು ಫೋನ್ ತಗೊಂಡ್ರಿ ಸರ್? ಒಂದು ಫೋನು, ಈ ಫೋನು ಕೂಡ ನಾನು ತಗೊಂಡಿನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಇನ್ನೊಬ್ರು ನನಗೆ ಫೋನ್ ಇದ್ದಿಲ್ಲ, ಇದೇ ಕಂಪ್ನಿಯಲ್ಲಿ ತೋರಿಸ್ರಿ ಅದನ್ನ. ಫೋನ್ ಇದೆನಾ ಮತ್ತೆ ಬರೀ ಬಾಕ್ಸ್ ಅಷ್ಟೇನಾ? ಇಷ್ಟಪಡ್ತಿದ್ರು. ಯಾಕಂದ್ರೆ ಇದರಲ್ಲಿ ನಾನು ಮಾಡಿದ್ದು ಫೋನು ಕೂಡ, ಯಾಕಂದ್ರೆ ರಿಟೇಲ್ ಮಾಡಿದ್ರೊಳಗೆ ತಗೊಂಡಿರೋದ ಸರ್ ಫೋನ್? ನನಗೆ ಉಳಿದದ್ದು ಲಾಭದಾಗ ಈ ಫೋನ್ ತಂದಿನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾವು. ರಿಟೇಲ್ ಮಾಡಿದ್ರೊಳಗೆ ಫೋನು ಕೂಡ ತಗೊಂಡ್ರಿ, ಕ್ಲಾಸಿಗೆ ಅನುಕೂಲ ಆಗಲಿ ಅಂತ ಹೇಳಿ. ನಾ ಕ್ಲಾಸಿಗೆ ಅನುಕೂಲ ಆಗಲಿ ಅಂತೇಳಿ ನಾನು ಈ ಫೋನ್ ಕೂಡ ತಗೊಂಡೇನೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಯಾಕಂದ್ರೆ ನನಗೆ ಇದರಲ್ಲಿ ಬಂದಕ್ಕೆ ನನಗೆ 100ಕ್ಕೆ 100 ನನಗೆ ಲಾಭ ಆಯ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಯಾಕಂದರೆ
ನಾನು ಮನೆ ಕೂಡ ಇದ್ದಿಲ್ಲ, ಯಾಕಂದ್ರೆ ಮಳೆ ಬಂದರೂ ಕೂಡ ಮನೆಗೆ ನೀರು ಬರ್ತಿದ್ವು. ಆದ್ರೂ ನನಗೆ ಮನೆ ನೋಡಿದ್ರೆ ಚೀ ಅನಿಸ್ತಿತ್ತು. ಆದ್ರೆ ನಾನು ಇದರಲ್ಲಿ 2022ರಾಗ 8ನೇ ತಿಂಗಳ ನಾನು 8ನೇ ತಿಂಗಳದಾಗ ನಾನು ಜಾಯ್ನ್ ಆಗಿದ್ದೀನಿ. ಇನ್ನು 7 ತಿಂಗಳಿಗೆ ಕನಿಷ್ಠ ಆಯಿತು. 7 ತಿಂಗಳದಾಗ ನನಗೆ ಬಂದಂಥ ಅಮೌಂಟು ಹಂಗೆ ಲಾಭದಾಗ ಇಟ್ಕೊಂಡು ನಮ್ಮ ಶಮೀರ್ ಮೋದಿಯವರು ಹಾಕಿದ್ದು ಅಮೌಂಟು ತೆಗೆದು ಇಟ್ಕೊಂಡು ಈ ಮನೆನೂ ಕಟ್ಟಿಸಿನಿ ಅಂತ ಹೇಳಿ. ಮೋದಿಕೇರಿಗೆ ಬಂದು ಎಷ್ಟು ದಿನ ಆಯ್ತು ಸರ್ ನೀವು? ನಾನು 7ನೇ ತಿಂಗಳಿಗೆ ಸರ್ ಮೇಡಮ್ ಇದ್ರಾಗ ಜಾಯ್ನ್ ಆಗಿ ನಾನು ನಾಳೆ 8ನೇ ತಿಂಗಳು ಬಂದರೆ 1 ವರ್ಷದ ಮೇಲೆ ಆಗುತ್ತೆ ರೀ. ಆದರೆ ಇದರಲ್ಲಿ ನಾನು 1.5 ಲಕ್ಷ ನಾನು 1.5 ಲಕ್ಷ ಕೂಡ ನಾನು ದುಡ್ದಿನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಇದ್ರೊಳಗೆ ಬಂದು ಕೂಡ ಮನೆ ಕಟ್ಸ್ಕೊಂಡ್ರ ಸರ್ ನೀವು? ಕಟ್ಸ್ಕೊಂಡ್ರಿ ಮೇಡಮ್ ನಾವು. ಯಾಕಂದ್ರೆ ಮನೆ ಕೂಡ ನನಗೆ ಒಂದು ಅಳತಿ ಸಣ್ಣ ಚಿಕ್ಕ ಮನೆ ಇತ್ತು. ಈ ಮನೆ ಕಟ್ಸ್ಕೊಂಡು 1.5 ಲಕ್ಷ ರೂಪಾಯಿ 1,10,000 ಆದರೂ ಕೂಡ ನಮ್ಮ ಮೋದಿ ಕೇರಿಂದ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರೆ ನಮಗೆ ತಿಂಬಕ್ಕೆ ಕೂಡ ಅಭಾವ ಇತ್ತು. ಆದರೆ ಊಟದಲ್ಲಿ ಕೂಡ ನನಗೇನು ಕೊಡ್ತಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಓಕೆ ಲೀಡರ್ಸ್ ನೋಡ್ಬೋದು, ಪರ್ಸಪ್ಪ ಸರ್ ಹೇಳ್ತಾ ಇದ್ದಾರೆ 1.5ರಿಂದ ಸಮೀಪ 2 ಲಕ್ಷವರೆಗೂ ಕೂಡ ಮನೆ ಕೂಡ ಕಟ್ಸಿದಾರಂತ. 1-2 ನಿಮಿಷದಲ್ಲಿ ಕೂಡ ಮನೆ ಕೂಡ ನೋಡೋಣ. ಮೊದಲೇನಪ್ಪ ಅಂದ್ರೆ ಒಂದು ಗುಡಿಸ್ಲು ಮನೆಯಲ್ಲಿ ಇದ್ದಂಥವ್ರು ಇವತ್ತು ನೋಡ್ಬೋದು ಒಂದು ಮೋದಿ ಕೇರ್ ಇವತ್ತು ಒಂದು ಸುಂದರವಾದ ತಮ್ಮ ಕನಸಿನ ಮನೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಮನೆ ಕೂಡ ಏನು ಮಾಡಿದಾರಪ್ಪ ಅಂತಂದ್ರೆ ಮೋದಿ ಕೇರಿಂದ ಕಟ್ಟಿಸ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಏನಪ್ಪ ಅಂದ್ರೆ ರಿಟೇಲು ಅದು ಇದು ಮಾಡಿರೋದು ಆಲ್ರೆಡಿ ಏನಪ್ಪ ಅಂತಂದ್ರೆ ಒಂದು ಡೈರೆಕ್ಟ್ರನ್ನ ಅಂತ ಕೂಡ ತಲುಪಿದ್ದಾರೆ ಸರ್. ಬಂದು ಸ್ವಲ್ಪ ದಿನದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇದೇನಪ್ಪ ಅಂತಂದ್ರೆ ಒಂದು ಹಾಲು, ಇದು ಒಂದು ರೂಮ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಮೋದಿ ಕೇರಿಂದ ಮನೆ ಕಟ್ಟಿಸ್ಕೊಂಡಿದ್ದೀರಿ, ಫೋನ್ ತಗೊಂಡಿದ್ದೀರಿ, ಮತ್ತೆ ಸರ್ ನಾನು ಇದರಲ್ಲಿ ಮಾಡಿದ್ದಕ್ಕೆ ನಾನು ನೆಮ್ಮದಿ ಅದೀನಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ನಾನು ಯಾಕಂದ್ರೆ ಹೊರಗಡೆ ರೈತರಿಗೆ ಕೂಡ ರೀಚ್ ಮಾಡ್ತಾಯಿದ್ದೀನಿ. ಅಗ್ರಿಕಲ್ ಆಯ್ತು, ನಮ್ಮ LS ಪ್ರಾಡಕ್ಟ್ ಆಯ್ತು, ಎಲ್ಲವೂ ಥರನೂ ನಾನಾ ಥರ ಕೂಡ ನಾನು ರೀಚ್ ಮಾಡ್ಕೊಂತ ನಾನು ರಿಟೇಲ್ ಮಾರಾಟನೂ ಮಾಡ್ತಾಯಿದ್ದೀನಿ. ನನ್ನ ತಳಗೆ ನಾನು ಒಬ್ಬತ್ತ ಜಾಯಿನ್ ಆದ ನನ್ನ ತಳಗ 100 ಜನಸಂಖ್ಯೆಯಿಂದ ಹಿಡಿದು 200 ತನ ನನ್ನ ತಳಗ ಜಾಯಿನ್ ಆಗ್ಯಾರ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ನನಗೆ ಅವಕಾಶ ಕೊಟ್ಟಂಥ ನಿರ್ಮಲಾ ದೇವಿಗೂ ಆಲ್ರೆಡಿ ನಿಮ್ಮ ಟೀಮಲ್ಲಿ ಕೂಡ ಕ್ರೂಸಿಗೆ ಎಷ್ಟು ಜನ ಆಗಿದ್ದಾರೆ ಸರ್? ನಾನು ಫಸ್ಟ್ ನಾನು ಒಬ್ಬನೇ ಇದ್ದೀನಿ ಸರ್. ನಾನು ಒಬ್ಬರಲ್ಲದ್ದೇ ಹಿಡಿದು ಈಗ ನನಗೆ 200 ಮಂದಿ ಆಗ್ಯಾರ ಅಂತ ಹೇಳಕ್ಕೆ ಅದೇ ಸರ್, ಕ್ರೂಸಿಗೆ ಎಷ್ಟು ಜನ ಕ್ವಾಲಿಫಿಕೇಶನ್ ಆಗಿದ್ದಾರೆ? ಅವ್ರು ಯಾರು? ಕ್ರೂಜಿಗೆ ಮೇಡಮ್ ನಾನು ಕ್ರೂಜಿಗೆ ಈಗ ಒಂದು 12 ಮಂದಿ ಆಗ್ಯಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಓಕೆ, ನಿಮ್ಮ ಕೆಳಗೆ ಈಗ ಆಲ್ರೆಡಿ ಡಾಕ್ಟ್ರು ಕೂಡ ಬಂದಿದ್ದಾರೆ. ಒಂದು RMD ಡಾಕ್ಟ್ರು ಕೂಡ ನಾನು ಒಂದು ಹೇಳಿ ಅವ್ರನ್ನೂ ಕೂಡ ಜಾಯಿನ್ ಮಾಡೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅವರು ಕೂಡ ರಿಟೇಲ್ ಮಾರಾಟ ಮಾಡಿ ಅವರು ಕೂಡ ದೊಡ್ಡ ಇದನ್ನ ಪಡಿತಾ ಇದ್ದಾರೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಕೂಡ ಆಲ್ರೆಡಿ ಏನಪ್ಪ ಅಂದ್ರೆ ಒಂದು ಅಗ್ರಿಕಲ್ಚರ್ ಕೂಡ ತುಂಬಾ ಚೆನ್ನಾಗಿ ಒಂದು ಎಷ್ಟೋ ಜನ ರೈತರಿಗೂ ಕೂಡ ಕೊಡ್ತಾ ಇದ್ದೀರಾ, ಎಷ್ಟೋ ಜನಕ್ಕೂ ಕೂಡ ಕೊಟ್ಟಿದ್ದೀರಾ. ಅದೇ ಥರ ನೆಕ್ಸ್ಟ್ ಅವರು ಒಂದು ಫ್ಯಾಮಿಲಿನೂ ಕೂಡ ಕರೆದು ಮಾತಾಡ್ಸೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡ್ಬೋದು ಇವಾಗ ಅವ್ರ ಮೇಡಮ್ ಅವ್ರನ್ನೂ ಕೂಡ ಕರೆಯೋಣ. ಅವ್ರಿಗೇನು ಅನ್ನಿಸ್ತಾ ಇದೆ ಮೋದಿ ಕೇರಿಗೆಲ್ಲ ಸರ್ ಕೆಲಸ ಮಾಡ್ತಾ ಇದ್ದಾರೆ, ಕೆಲಸ ಮಾಡೋದ್ರಿಂದ ಅವ್ರಿಗೇನು ಅನ್ನಿಸ್ತಾ ಇದೆ ಅಂತೇಳಿ ಅವ್ರು 1-2 ಮಾತುಗಳನ್ನು ಕೂಡ ಕೇಳೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಒಬ್ಬ ಸಾಮಾನ್ಯ ಹಮಾಲಿ ಕೆಲಸ ಮಾಡ್ತಾ ಇರೋರು, ಸಾಮಾನ್ಯ ಒಂದು ಅಡುಗೆ ಕೆಲಸ ಮಾಡ್ಲಿಕ್ಕೆ ಹೋಗ್ತಾ ಇರೋ ವ್ಯಕ್ತಿ ಕೂಡ ಇವತ್ತೇನಂತಂದ್ರೆ ಇವತ್ತು ದೊಡ್ಡ ಮಟ್ಟದಲ್ಲಿ ಕೂಡ ಬೆಳೆದಿದ್ದಾರೆ ಅಂತಂದ್ರೆ ಪವರ್ ಆಫ್ ಮೋದಿ ಕೇರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.